कलबुर्गी महानगर पालिका के स्टैंडिंग कमेटी के इलेक्शंस आज हुए, जहां पर आपको बता दें कि 4 के 4 सीट्स सीधे अब आ चुके हैं कांग्रेस के फेवर में, जहां अनअपोज्ड ये इलेक्शन हुए। जहां पर आपको बताते हैं कि यंग एंड डायनामिक पर्सनालिटी सचिन शिरवाल बने हैं चेयरमैन पब्लिक हेल्थ एजुकेशन एंड सोशल जस्टिस। जी हाँ, आपको बताते हैं कि वार्ड नंबर 44 में काफी डेवलपमेंट वर्क करते आए हैं और इस बार उन्होंने आज एक रैली के शक्ल में डीसीसी ऑफिस से निकले और सीधा अपने चेंबर पर पहुंचकर उन्होंने चार्ज लिया। इस मौके पे उन्होंने अपने सभी वार्ड के लोगों का शुक्रिया अदा करते हुए डीसीसी प्रेसिडेंट एमएलसी जगदीप गुत्तार का शुक्रिया अदा किया, साथ मजहर आलम खान, संतोष पाटिल दुन्नूर, संतोष बिलगुंदी, मेयर यल्लप्पा नायकोडी, प्रवीण हरवाल, किरण देशमुख, फारूक मनियाल, इराना जल्खी, संजीव रेड्डी, शिवानंद होनगुंटी और कई सारे कांग्रेस लीडर्स और कॉर्पोरेटर्स जो हमेशा साथ रहे, उन सब का शुक्रिया अदा किया। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, केबीएन यूनिवर्सिटी, भारत चिकन सेंटर, अल शरीक ग्रुप ऑफ इंस्टीट्यूशंस, बेग न्यूरो साइकेट्री हॉस्पिटल एंड बाय रिच टी, स्वाद में रिचनेस। ಇವತ್ತು ಮಹಾನಗರ ಪಾಲಿಕೆಯ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಸ್ ಇವತ್ತು ಚುನಾವಣೆ ಇತ್ತು. ಈ ಚುನಾವಣೆಯಲ್ಲಿ ನಮ್ಮ ಆರೋಗ್ಯ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸಚಿನ್ ಶಿರ್ವಾಳ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ 4 ಅಧ್ಯಕ್ಷರ ಚುನಾವಣೆಗಳಾಗಿವೆ ಸ್ಥಾಯಿ ಸಮಿತಿಗಳು. 4 ಸ್ಥಾಯಿ ಸಮಿತಿಗಳು ನಮ್ಮ ಕಾಂಗ್ರೆಸ್ ಪರವಾಗಿ ಅವಿರೋಧವಾಗಿಯೇ ಆಯ್ಕೆಯಾಗಿದ್ದಾರೆ 4 ಜನ. ಮೊದಲು ಮೇಯರ್, ಡೆಪ್ಟಿ ಮೇಯರ್ ಕೂಡ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಮೊದಲು ಕೂಡ. ಅದರಂತೆ ಹಿಂದೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು ಕೂಡ MP, ಅವರು ಬಹಳ ಒಳ್ಳೆ ಮತಗಳಿಂದ ಅವರು ಕೂಡ ಚುನಾಯಿತರಾಗಿದ್ದಾರೆ. ಈಗ ಕಾಂಗ್ರೆಸ್ಸಿನ ಒಂದು ಅಭಿವೃದ್ಧಿ ಪರ ಕೆಲಸ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಶರಣಪ್ರಕಾಶ್ ಪಾಟೀಲ್ರು, ನಮ್ಮ ಎಲ್ಲ ಅಲ್ಲಂಪ್ರಭು ಪಾಟೀಲ್ರು, ಕನಿಷ್ ಫಾತಿಮಾ ಮೇಡಮ್ ಅವರು, BR ಪಾಟೀಲ್ರು, MY ಪಾಟೀಲ್ರು, ಅಜಯ್ ಸಿಂಗ್ ಅವರು, ಸಾಕಷ್ಟು ನಮ್ಮ ಎಲ್ಲ ಶಾಸಕರು ಒಳ್ಳೆಯ ಕೆಲಸ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ AICC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ 371J ಮತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು 5 ಗ್ಯಾರಂಟಿಗಳು ಈ ಕರ್ನಾಟಕದಲ್ಲಿ ಒಳ್ಳೆಯ ರೀತಿಯಿಂದ ಬಡವರಿಗೆ ಒಂದು ಒಳ್ಳೆ 5 ಗ್ಯಾರಂಟಿಗಳು ಕೊಟ್ಟಿದ್ದಕ್ಕಾಗಿ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಬಹಳ ಜಯಬೇರಿ ಹಾರಿಸ್ತಾ ಇದೆ. ಇವತ್ತಿನ ದಿವಸ ಸ್ಥಾಯಿ ಸಮಿತಿಯ ಏನು ಚುನಾವಣೆ ನಡೆದಿದೆ, ಆ ಚುನಾವಣೆಯಲ್ಲಿ ಅವಿರೋಧವಾಗಿ ನಮ್ಮ ಕಮಿಟಿಯ ಎಲ್ಲ 4 ಚೇರ್ಮನ್ಗಳು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು, ಅದೇ ರೀತಿಯಾಗಿ ನಾರ್ತ್ನ MLA ಆಗಿರ್ತಕ್ಕಂಥ ಕನಿಷ್ ಫಾತಿಮಾ ಮೇಡಮ್ ಅವರು, ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಸಾಹೇಬರು, ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಸಾಹೇಬರು, ಶರಣಪ್ರಕಾಶ್ ಪಾಟೀಲ್ ಸಾಹೇಬರು, RK ಸಾಹೇಬರು ಎಲ್ಲರನ್ನ ಒಳಗೊಂಡಂತೆ ನಮ್ಮ ಸರ್ವಾನುಮತದಿಂದ ನಮ್ಮ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಕಾರ್ಪೊರೇಟರ್ಗಳು ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಕಮಿಟಿಯಿಂದ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ 4 ಸ್ಥಾಯಿ ಸಮಿತಿಗಳ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ಪ್ರತಿಪಕ್ಷದವರು ನಮ್ಮ ಒಂದು ಒಗ್ಗಟ್ಟಿಗೆ ಅವರು ನಾಮಿನೇಷನ್ ಸಹಿತ ಮಾಡಿಲ್ಲ, ಆ ರೀತಿ ಅವರು ಪಲಾಯನ ಮಾಡಿದರು. ನಾವು ನಮ್ಮೆಲ್ಲರ ನಾಯಕರ ಒಂದು ಒಗ್ಗಟ್ಟತನದಿಂದ ಮತ್ತು ನಮ್ಮೆಲ್ಲರ ಪಾಲಿಕೆ ಸದಸ್ಯರ ಒಂದು ಸಹಕಾರದಿಂದ ಇವತ್ತು ಚುನಾವಣೆ ಆಗಿ 4 ಸ್ಥಾಯಿ ಸಮಿತಿಗಳಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಅಲ್ಲದೆ ಈಗಾಗಲೇ ಅಧ್ಯಕ್ಷರಾದಂಥ ಎಲ್ಲ ಅಧ್ಯಕ್ಷರು ಒಂದು ಉತ್ಸಾಹಿಗಳಾಗಿದ್ದಾರೆ ಮತ್ತು ನಗರದ ಬಗ್ಗೆ, ನಗರದ ಚಿಂತನೆ ಬಗ್ಗೆ, ಪ್ರಗತಿಪರರ ಬಗ್ಗೆ, ನಗರದ ಕಾಳಜಿ ಹೊಂದಿದಂತಹ ಅಧ್ಯಕ್ಷರಾಗಿದ್ದಾರೆ. This video is sponsored by Mahalakshmi Jewelers, Manu Multi Speciality Hospital, KBN University, Bharat Chicken Center, Al Shariq Group of Institutions, Beg Neuro Psychiatry Hospital and by Rich Tea, स्वाद में richness.